ವೈಯಾಕರಣಿ ಗರಣಿ ಕೃಷ್ಣಾಚಾರ್ಯರು. ನನಗೆ ಅಣ್ಣಂದಿರಂತೆ ಪ್ರಿಯರೂ ಪೂಜ್ಯರೂ ಆಗಿದ್ದ ದೊಡ್ಡ ಮನುಷ್ಯರೊಬ್ಬರು, ವಿದ್ಯಾಸಂಪತ್ತಿಯಲ್ಲಿ ಗಣ್ಯರಾದವರು, ತಮ್ಮ ವಿದ್ಯಾಗುರುಗಳ ಪೈಕಿ ಗರಣಿ ಕೃಷ್ಣಾಚಾರ್ಯರವರ ವ್ಯಕ್ತಿ ಸ್ವರೂಪ ತಮ್ಮ ಮನಸ್ಸಿನ ಮೇಲೆ ಸತ್ಪರಿಣಾಮ ಮಾಡಿದಂತೆ ಮತ್ತಾರದೂ ಮಾಡಿಲ್ಲ ಎಂದು ಆಗಾಗ ಹೇಳುತ್ತಿದ್ದರು. ಕೃಷ್ಣಾಚಾರ್ಯರವರ ಪಾಂಡಿತ್ಯ ಬಹಳ ದೊಡ್ಡದು. ಅದಕ್ಕಿಂತ ದೊಡ್ಡದು ಅವರ ಗುಣಶೀಲ ಸೌಂದರ್ಯ. ಅವರು ಹೊರಗೂ ಒಳಗೂ ಒಂದೇ ರೀತಿ ಚೊಕಟವಾಗಿದ್ದವರು. ಅದರಿಂದ ಅವರ ದರ್ಶನವೂ ಅವರ ಸ್ನೇಹವೂ ಸಂಭಾಷಣೆಯೂ ಎಲ್ಲರಿಗೂ ಬೇಕೆನಿಸುತ್ತಿತ್ತು. ಗರಣಿ ವೈಯಾಕರಣಿ ಕೃಷ್ಣಾಚಾರ್ಯರು ಬಹುಕಾಲ ಮದ್ರಾಸಿನ ಕ್ರಿಶ್ಚಿಯನ್ ಕಾಲೇಜಿನಲ್ಲಿಯೂ ತರುವಾಯ ಬೆಂಗಳೂರಿನ ಸೆಂಟ್ರಲ್ ಕಾಲೇಜಿನಲ್ಲಿಯೂ ಕನ್ನಡ ಪಂಡಿತರಾಗಿದ್ದರು. ಸಂಸ್ಕೃತದಲ್ಲಿಯೂ ಕನ್ನಡದಲ್ಲಿಯೂ ಗ್ರಂಥ ಲೇಖನದಿಂದ ಪ್ರಸಿದ್ಧರಾಗಿದ್ದರು. ಕೃಷ್ಣಾಚಾರ್ಯರು ಕ್ರಿಸ್ತಶಕ 1855ಕ್ಕೆ ಸಮನಾದ ನಳ ಸಂವತ್ಸರದ ವೈಶಾಖ ಶುದ್ಧ ಪಾಡ್ಯಮಿಯ ದಿವಸ ಜನಿಸಿದರು. ಅವರ ತಾತಂದಿರು ಮಹೀಶೂರ ಪುರವಾಸಿ ಶ್ರೀಮದ್ ವೈಯಾಕರಣ ವ್ಯಾಸ ಕೃಷ್ಣಾಚಾರ್ಯರವರು. ಅವರ ತಂದೆಯು ಪರಗಿಪುರಿ ಸನ್ನಿಹಿತ ಗರಣಿ ಗ್ರಾಮ ವಾಸ್ತವ್ಯ ವೈಯಾಕರಣಿ ತಿಮ್ಮಣ್ಣಾಚಾರ್ಯರು. ಸಂಸ್ಕೃತ ವ್ಯಾಕರಣವು ಕೃಷ್ಣಾಚಾರ್ಯರಿಗೆ ಕುಲ ಪರಂಪರಾಗತವಾದ ಸ್ವತ್ತಾಗಿತ್ತು. ಅವರು ತಮ್ಮ ತಂದೆಗಳಾದ ತಿಮ್ಮಣ್ಣಾಚಾರ್ಯರವರಲ್ಲಿ ವ್ಯಾಸಂಗ ಮಾಡಿ ಸಿದ್ಧಾಂತ ಕೌಮುದಿ ಮೊದಲಾದ ವ್ಯಾಕರಣ ಗ್ರಂಥಗಳನ್ನು ಸ್ವಾಧೀನಪಡಿಸಿಕೊಂಡಿದ್ದರು. ಕನ್ನಡ ಸಾಹಿತ್ಯದಲ್ಲಿ ಬೆಂಗಳೂರಿನ ಸಿದ್ಧಾಂತಿ ಸುಬ್ರಹ್ಮಣ್ಯ ಶಾಸ್ತ್ರಿಗಳು ಅವರ ಗುರುಗಳು. ಈ ಸುಬ್ರಹ್ಮಣ್ಯ ಶಾಸ್ತ್ರಿಗಳು ಮಹಾವಿದ್ವತ್ ಪಂಕ್ತಿಗೆ ಸೇರಿದ್ದವರು. ಅವರು ಕನ್ನಡದಲ್ಲಿ ಪದ್ಯ ಗದ್ಯ ಕಾವ್ಯಗಳನ್ನೂ ಟೀಕೆಗಳನ್ನು ಬರೆದು ಅವರ ಕಾಲದ ಜನಕ್ಕೆ ಜ್ಞಾನ ಸೇವೆ ಸಲ್ಲಿಸಿದ್ದರು. ಅವರ ಮಕ್ಕಳೇ ಮಹಾಮಹೋಪಾಧ್ಯಾಯ ಸಿದ್ಧಾಂತಿ ಶಿವಶಂಕರ ಶಾಸ್ತ್ರಿಗಳವರು. 1923ರಲ್ಲಿ ಬಿಜಾಪುರದಲ್ಲಿ ನಡೆದ 9ನೆಯ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾದವರು. ಇವರೂ ಕೃಷ್ಣಾಚಾರ್ಯರವರು ಆಪ್ತ ಮಿತ್ರರು. ಕೃಷ್ಣಾಚಾರ್ಯರು ರಚಿಸಿದ ಗ್ರಂಥಗಳನ್ನು ವಿಷಯಾನುಸಾರ 4 ಜಾತಿಗಳಾಗಿ ವಿಂಗಡಿಸಬಹುದು. 1 ಸಂಸ್ಕೃತ ವ್ಯಾಕರಣ, 2 ಕನ್ನಡ ಕಾವ್ಯ, 3 ಧರ್ಮ ವಿಚಾರ, 4 ಆರೋಗ್ಯ ವಿಚಾರ. ಅವರ ಮೊಟ್ಟ ಮೊದಲನೆಯ ಕೃತಿ ಅವರ 23ನೆಯ ವರ್ಷದಲ್ಲಿ ಆದ ಸಂಸ್ಕೃತ ಶಬ್ದರತ್ನಾವಳಿ 1878. ಈ ಗ್ರಂಥ 4 ಸಲ ಪುನರ್ಮುದ್ರಿತವಾಗಿದೆ. ಸಂಸ್ಕೃತ ಕಲಿಯ ಬಯಸುವವರಿಗೆ ಅದು ಪ್ರವೇಶ ಮಾರ್ಗದರ್ಶಿನಿ. ಅದು ನಾಮಪದ, ಸಂಧಿ, ವಿಭಕ್ತಿ, ಸಮಾಸ, ಧಾತು, ಆಖ್ಯಾತ ಪ್ರತ್ಯಯ ಮೊದಲಾದ ಭಾಷಾಂಶಗಳ ಸ್ವರೂಪ ಕಾರ್ಯಗಳನ್ನು ಕುರಿತ ತಿಳುವಳಿಕೆಯನ್ನು ಸಂಗ್ರಹವಾಗಿ ಒದಗಿಸುತ್ತದೆ. ಗ್ರಂಥದ ಪ್ರಕರಣ ಯೋಜನೆಯೂ ನಿರೂಪಣ ಕ್ರಮವೂ ವಿಷಯದ ಕ್ಲಿಷ್ಟತೆಯನ್ನು ಕಡಿಮೆ ಮಾಡಿದೆ. ಸ್ವಲ್ಪದರಲ್ಲಿ ಬಹುವನ್ನು ಶ್ರಮ ವಿವೇಚನೆಯಿಂದ ಸಂಗ್ರಹಿಸಿರುವುದು ಕೃಷ್ಣಾಚಾರ್ಯರ ಚತುರತೆ. ಎಷ್ಟು ಬೇಕೋ ಅಷ್ಟು ಮಾತ್ರ, ಅದು ಹೆಚ್ಚು ಕಡಿಮೆಗಳಿಲ್ಲದಂತೆ, ಸಂಶಯಕ್ಕೆ ಅವಕಾಶ ಬಿಡದಂತೆ ಇದೆ ಈ ರಚನೆ. ಬಹುಶಃ ಈ ಗ್ರಂಥದ ವೇಳೆಗೆ ಅವರ 2ನೆಯ ಗ್ರಂಥವಾದ ಧಾತುರತ್ನಾವಳಿ ಸಿದ್ಧವಾಗುತ್ತಿತ್ತೆಂದು ತೋರುತ್ತದೆ. ಅದು 1889ರಲ್ಲಿ ಪ್ರಕಟವಾಯಿತು. ಅದನ್ನು ಸಿದ್ಧಾಂತಿ ಸುಬ್ರಹ್ಮಣ್ಯಾರ್ಯ ವಿದುಷಾಂ ಪ್ರೇರಣಾಬಲಾತ್ ರಚಿಸಿದಂತೆ ಹೇಳಿದ್ದಾರೆ. ಮತ್ತು ಧಾತುರತ್ನಾವಳಿ ನಾಮ್ನಾ ತನ್ಯತೆ ಪಿತುರಾಜ್ಞೆಯ ಕೃಷ್ಣೇನ ಬಾಲಬೋಧಾಯ ಧಾತೂನಾಂ ರೂಪಪದ್ಧತಿ. ಈ ಗ್ರಂಥವೂ ಪುನಃ ಪುನಃ ಮುದ್ರಿತವಾಗಿದೆ. ಸಂಸ್ಕೃತ ಭಾಷಾಭ್ಯಾಸಿಗಳಿಗೆ ಇದೂ ತುಂಬ ಉಪಕಾರಕವಾದದ್ದು. ಕನ್ನಡದಲ್ಲಿ ಕೃಷ್ಣಾಚಾರ್ಯರು 3 ಗದ್ಯ ಗ್ರಂಥಗಳನ್ನು, 3 ನಾಟಕಗಳನ್ನು, 1 ಅಲಂಕಾರ ಗ್ರಂಥವನ್ನು ಬರೆದಂತೆ ತಿಳಿದು ಬಂದಿದೆ. ಆ ಗದ್ಯ ಗ್ರಂಥಗಳು ಪ್ರಸಿದ್ಧ ಸಂಸ್ಕೃತ ಕಾವ್ಯ ನಾಟಕಗಳ ಸಂಕ್ಷೇಪಾನುವಾದಗಳು. 1 ನಾಗಾನಂದ ಅಥವಾ ಜೀಮೂತವಾಹನ ಚರಿತ್ರೆ, 2 ಮೃಚ್ಛಕಟಿಕ ನಾಟಕ ಕಥೆ, 3 ಕಾದಂಬರಿ ಕಾವ್ಯ ಸಾರಾಂಶ. ಕೃಷ್ಣಾಚಾರ್ಯರು 1887ರಲ್ಲಿ
ತಮ್ಮ 32ನೆಯ ವರ್ಷದಲ್ಲಿ ಸಂಸ್ಕೃತ ನಾಗಾನಂದ ನಾಟಕವನ್ನು ಆಮೂಲಾಗ್ರವಾಗಿ ಕನ್ನಡಿಸಿದಂತೆ ತಿಳಿದು ಬಂದಿದೆ. ನನಗೆ ಆ ಗ್ರಂಥ ದೊರೆತಿಲ್ಲ. ಅವರ ಮತ್ತೊಂದು ನಾಟಕ ಕೃತಿಯಾದ ಶೃಂಗಾರ ತರಂಗಿಣಿ ಎಂಬ ಬಾಣಪ್ರಬಂಧವೂ ನನಗೆ ದೊರೆತಿಲ್ಲ. ಅವರ ಸಮಗ್ರ ಮೃಚ್ಛಕಟಿಕ ಪ್ರಕರಣವು 1890ರಲ್ಲಿ ಪ್ರಕಟವಾಯಿತು. ಶ್ರೀಮತ್ ಕೃಷ್ಣ ಪದಾರ್ಚಕ ಭೂಮೀಸುರವರ್ಯ ಕರಣೀ ಕೃಷ್ಣಾಚಾರ್ಯಂ ಶ್ರೀ ಚಾಮೇಂದ್ರ ಕೃಪೆಯ ನೆಳಸುತಲೀ ಮೃಚ್ಛಕಟಿಕಮನೆಂತು ತಾಂ ಪ್ರಕಟಿಸಿದಂ. ಈ ನಾಟಕವು ಶೂದ್ರಕ ನೃಪತಿ ಪ್ರಣೀತವೆಂಬ ರಸಾಲಂಕಾರ ಭರಿತಮೂ ಲೋಕಾನುಭವ ನೀತಿ ಬೋಧಕಮೂ ಎಂದು ವರ್ಣಿಸಿದ್ದಾರೆ. ಮತ್ತು ತಮ್ಮ ಕೃತಿ ಹಳೆಗನ್ನಡ ಹೊಸಗನ್ನಡ ನುಡಿಗಳು ಕಡುಚೆಲ್ವೆನಿಸಿ ಕಂಗೊಳಿಪಂತೆ ಇರುವುದಾಗಿ ಹೇಳಿದ್ದಾರೆ. ಕೃಷ್ಣಾಚಾರ್ಯರು ಕನ್ನಡಿಸಿದರೆಂದು ಹೇಳಲಾದ ದಂಡೀಕೃತ ಕಾವ್ಯಾದರ್ಶವನ್ನು ನಾನು ನೋಡಿಲ್ಲ. ಕೃಷ್ಣಾಚಾರ್ಯರು ಚಿಕ್ಕ ವಯಸ್ಸಿನಿಂದ ಅನಾರೋಗ್ಯವನ್ನು ಅನುಭವಿಸಿದ್ದರಂತೆ. ಜೀರ್ಣಾಂಗಗಳಿಗೆ ಸಂಬಂಧಪಟ್ಟ ವ್ಯಾಧಿಗಾಗಿ ಅವರು ಬಗೆ ಬಗೆಯ ಚಿಕಿತ್ಸೆಯನ್ನು ಮಾಡಿಸಿಕೊಂಡು ಯಾವುದರಿಂದಲೂ ಗುಣ ಕಾಣದೆ ಕಡೆಗೆ ತಮ್ಮದೇ ಆದ ಒಂದು ಆಹಾರ ಕ್ರಮವನ್ನು ಗೊತ್ತು ಮಾಡಿಕೊಂಡು ಅದರಿಂದ ಆರೋಗ್ಯ ಭಾಗ್ಯವನ್ನು ಪಡೆದರು. ಆ ಆಹಾರ ಕ್ರಮಕ್ಕೆ ಅವರು ಹವ್ಯಪಾಕ ಪದ್ಧತಿ ಎಂದು ಹೆಸರು ಕೊಟ್ಟಿದ್ದರು. ನಾನು ಅವರನ್ನು ನೋಡಿದ್ದು ಅವರು ಈ ಹೊಸ ಪದ್ಧತಿಯನ್ನು ಅವಲಂಬಿಸಿದ ಮೇಲೆ. ಆಗ ಅವರನ್ನು ನೋಡಿದವರಿಗೆ ಕೃಷ್ಣಾಚಾರ್ಯರು ರೋಗದಿಂದ ನರಳಿದ್ದವರು ಎಂದು ಯಾರಾದರೂ ಹೇಳಿದ್ದರೆ ಆ ಮಾತನ್ನು ಕೇಳದವರು ಅದನ್ನು ನಂಬಲಾಗುತ್ತಿರಲಿಲ್ಲ. ಅಷ್ಟು ಸತ್ವವೂ ಕಾಂತಿಯೂ ಅವರ ಆಕಾರ ಚರ್ಯೆಗಳಲ್ಲಿ ಎದ್ದು ಕಾಣುತ್ತಿದ್ದವು. ಈ ಹವ್ಯಪಾಕ ಪದ್ಧತಿಯನ್ನು ಪ್ರಚಾರಪಡಿಸಲು ಅವರು ಕನ್ನಡದಲ್ಲಿ ಕೆಲವು ಪಾಕಶಾಸ್ತ್ರ ಗ್ರಂಥಗಳನ್ನು, ಆರೋಗ್ಯ ತತ್ವ ಗ್ರಂಥಗಳನ್ನು ರಚಿಸಿ ಪ್ರಕಟಿಸಿದರು. 4 ಕಡೆ ಸಭೆಗಳಿಗೆ ಅವರು ತಮ್ಮ ಪಾಕವಿಧಾನವನ್ನು ಪ್ರತ್ಯಕ್ಷವಾಗಿ ತೋರಿಸಿದರು. ಅವರು ಸನಾತನ ಧರ್ಮದಲ್ಲಿ ಸಂಪೂರ್ಣ ಶ್ರದ್ಧೆಯುಳ್ಳವರಾಗಿದ್ದರು ಮತ್ತು ಆ ಧರ್ಮವನ್ನು ಪುನರುಜ್ಜೀವಿತ ಮಾಡಲು ದೀಕ್ಷೆ ತೊಟ್ಟಿದ್ದರು. ಈ ಧರ್ಮೋತ್ಸಾಹದಿಂದ ಅವರು ಬರೆದ ಗ್ರಂಥಗಳು: 1 ಶ್ರುತಿ ಸ್ಮೃತಿ ಧರ್ಮ ಪದ್ಧತಿ, 2 ದೀರ್ಘಾಯುಸ್ಸೂತ್ರ ಸದ್ವೃತ್ತ ರತ್ನಾವಳಿ, 3 ಸಾಮಾನ್ಯ ಧರ್ಮ ಪ್ರಶ್ನೋತ್ತರ, 4 ವಿಶೇಷ ಧರ್ಮ ಪ್ರಶ್ನೋತ್ತರ, 5 ಸಾಮಾನ್ಯ ಕರ್ಮ ಪ್ರಶ್ನೋತ್ತರ, 6 ಸಂಸ್ಕಾರ ವಿಶೇಷ ಕರ್ಮ ಪ್ರಶ್ನೋತ್ತರ, 7 ಸದ್ವೃತ್ತಾನುಷ್ಠಾನ, 8 ಭಗವತ್ ಪ್ರಾರ್ಥನೆ. ಇವೆಲ್ಲ ಸುಲಭ ಶೈಲಿಯ ಲಘು ಗ್ರಂಥಗಳು. ಸರ್ವರಿಗೂ ಸುಲಭವಾಗಿ ಸರ್ವತ್ರ ಪ್ರಚಾರವಾಗಬೇಕೆಂದು ತೀರ ಕಡಿಮೆ ಬೆಲೆಯನ್ನು ಇಟ್ಟಿದ್ದರು. ಹಾಗಿದ್ದರೂ ಅದರಿಂದ ನಮ್ಮ ಜನದ ಔದಾಸೀನ್ಯವೇನೂ ಸವೆಯಲಿಲ್ಲ. ಸವೆದವರು ಗ್ರಂಥಕರ್ತರೇ. ಕೃಷ್ಣಾಚಾರ್ಯರು ಸ್ವಭಾವದಲ್ಲಿ ಪರಮಸಾತ್ವಿಕರು, ಮೃದು ಹೃದಯರು ಮತ್ತು ಸರಳ ಜೀವಿಗಳು. ಒಳ್ಳೆ ಆಜಾನುಬಾಹುವಾದ ಆಕೃತಿ, ಹಾಲು ಕೆನೆಯ ಮೈಬಣ್ಣ, ಪ್ರಸನ್ನವಾದ ಮುಖ, ಆಪಾದ ಮಸ್ತಕವೂ ಶುಭ್ರ ಧವಲ ವರ್ಣದ ಉಡಿಗೆ, ನಿಲುವಂಗಿ, ಉತ್ತರೀಯ ರುಮಾಲುಗಳು. ನೋಡಿದವನ ಮನಸ್ಸಿನಲ್ಲಿ ಕೂಡಲೇ ವಿಶ್ವಾಸವೂ ಗೌರವವೂ ಉದಯಿಸುತ್ತಿದ್ದವು. ಕೃಷ್ಣಾಚಾರ್ಯರ ಮಿತ್ರಮಂಡಲಿ ವಿಶಾಲವಾದದ್ದು. ಪ್ರಸಿದ್ಧ ಸಾಹಿತ್ಯ ವಿದ್ವಾಂಸರಾದ ಛಪ್ಪಲ್ಲಿ ವಿಶ್ವೇಶ್ವರ ಶಾಸ್ತ್ರಿಗಳು, ಮೋಟಗಾನಹಳ್ಳಿ ಶಂಕರ ಶಾಸ್ತ್ರಿಗಳು, MT ನರಸಿಂಹಯ್ಯಂಗಾರ್ಯರು, ಕರ್ನಾಟಕ ಸಾಹಿತ್ಯ ಪರಿಷತ್ತಿನ ಮೂಲ ಸ್ಥಾಪಕರಾದ ಡಾಕ್ಟರ್ PS ಅಚ್ಯುತರಾಯರು, R ರಘುನಾಥರಾಯರು, ಕರ್ಪೂರ ಶ್ರೀನಿವಾಸರಾಯರು, ನಂಗಪುರಂ ವೆಂಕಟೇಶಯ್ಯಂಗಾರ್ಯರು ಇವರು ಆ ಸ್ನೇಹಿತರಲ್ಲಿ ಮುಖ್ಯರು. ಭಾಷಾ ಸಾಹಿತ್ಯ ವಿಚಾರಗಳಲ್ಲಿ ಇವರು ಗರಣಿ ಕೃಷ್ಣಾಚಾರ್ಯರವರ ಅಭಿಪ್ರಾಯಗಳನ್ನು ಬಯಸಿ ಅವರ ಮಾತಿಗೆ ಮನ್ನಣೆ ಕೊಡುತ್ತಿದ್ದರು. ಕೃಷ್ಣಾಚಾರ್ಯರವರು ಅನೇಕ ವಿದ್ವತ್ ಪರಿಷತ್ತುಗಳ ಕಾರ್ಯಗಳಲ್ಲಿ ಭಾಗವಹಿಸಿದ್ದರು. ಕರ್ನಾಟಕ ಸಾಹಿತ್ಯ ಪರಿಷತ್ತಿನ ಸ್ಥಾಪನೆಯಲ್ಲಿ ಉತ್ಸಾಹದಿಂದ ಸೇರಿದ್ದರು. ಅದಾದ ಮೇಲೆ ಅವರು ಬದುಕಿದ್ದದ್ದು 3 ವರ್ಷ ಮಾತ್ರ. 1918ನೆಯ ನವೆಂಬರ್ ತಿಂಗಳಲ್ಲಿ ತಮ್ಮ 63ನೆಯ ವರ್ಷದಲ್ಲಿ ಅವರು ಕಾಲಾಧೀನರಾದರು. ಅವರು ಮೃಚ್ಛಕಟಿಕ ನಾಟಕದ ಪೀಠಿಗೆಯಲ್ಲಿ ತಮ್ಮ 35ನೆಯ ವಯಸ್ಸಿನಲ್ಲಿ
1890 ಬರೆದ ಕೆಲವು ವಾಕ್ಯಗಳು ನಮಗೆ ಇಂದಿಗೂ ಮನನಾರ್ಹವಾಗಿವೆ. ಇತರ ದೇಶ ಭಾಷೆಗಳಂತೆ ಒಂದೇ ವಿಧವಾದ ಕಟ್ಟಳೆಯನ್ನು ಹೊಂದದೆ ಅಶಿಕ್ಷಿತರಾದ ಕವಿಗಳು ಹುಟ್ಟಿ ಮನಸ್ಸು ಬಂದಂತೆ ಭಾಷೆಯನ್ನು ಕೆಡಿಸುವುದಕ್ಕಾಗಿ ಎಷ್ಟು ಚಿಂತಿಸಿದರೂ ತೀರದು. ಅಂತಹ ನಮ್ಮ ಕನ್ನಡ ಭಾಷಾ ವಿಷಯದಲ್ಲಿರುವ ಲಕ್ಷಣ ವಿರೋಧಗಳನ್ನು ಪೂರ್ವದಲ್ಲಿ ನಾಗಾನಂದ ನಾಟಕದ ಉಪೋದ್ಘಾತದಲ್ಲಿ ಕೆಲಮಟ್ಟಿಗೆ ತೋರಿಸಿ ಇನ್ನೂ ಹೀಗೆಯೇ ಬಹಳವಿರುವುದೆಂದು ಸೂಚಿಸಿ ಗುಣಜ್ಞರು ಪರೀಕ್ಷಿಸಬಹುದೆಂದು ಪ್ರಕಟಿಸಿ ಇದುವರೆಗೆ 2.5 ವರ್ಷಗಳಾದರೂ ನಾಡಿಗರಾಗಲಿ ವಿದ್ಯಾರ್ಥಿಗಳಾಗಲಿ ಯಾರೊಬ್ಬರಾದರೂ ಅದನ್ನು ಗುಣದೋಷ ವಿಚಾರದಿಂದ ಸಮರ್ಥಿಸದೆ ಉಪೇಕ್ಷಿಸಿರುವುದು ನೋಡಿದರೆ ನಮ್ಮ ಕರ್ನಾಟಕ ಭಾಷೆಯಲ್ಲಿ ಭಾಷಾಭಿಮಾನಿಗಳೇ ಇಲ್ಲವೋ, ಇದ್ದವರಿಗಾದರೂ ಈ ಅವ್ಯವಸ್ಥೆಯೇ ಸಮ್ಮತವೇನೋ. ಇಲ್ಲದೆ ಭಿನ್ನ ಪ್ರಭುತ್ವದಿಂದ ದೇಶಗಳೂ ಭಿನ್ನ ಭಿನ್ನಗಳಾಗಿರಲು ಅಲ್ಲಿ ವಾಸಿಸುವ ದೇಶಾಂತರ ಖಂಡಾಂತರ ಜನಗಳಿಗೆ ಐಕ್ಯಮತ್ಯವಿಲ್ಲುವುದರಿಂದಲೋ ಅಥವಾ ನಮ್ಮ ಭಾಷೆಯಲ್ಲಿ ಅದೃಶ್ಯ ಕವಿ, ದೃಶ್ಯ ಕವಿ, ಜ್ಞಾನಸಿಂಧು ಕವಿ, ಕರ್ನಾಟಕ ವ್ಯಾಸ, ಶುಕ, ವಾಲ್ಮೀಕಿ ಕವಿಗಳು, ಇನ್ನೂ ವರಕವಿಗಳೇ ಮುಂತಾದ ಪರಮ ಪಂಡಿತರಿಂದ ಮಾಡಲ್ಪಟ್ಟ ಬಹುಲಕ್ಷ ಗ್ರಂಥಗಳು ಹೊಸ ಕನ್ನಡ, ನಡುಗನ್ನಡ, ಕನ್ನಡ ಕೌಮುದಿ, ವಾಣಿ ಮುಕುರ, ವಾಗ್ವಿಧಾಯಿನಿ, ಶಬ್ದ ಭಾಸ್ಕರಾದಿ ವಿಲಕ್ಷಣ ಲಕ್ಷಣ ಗ್ರಂಥಗಳೂ ಪ್ರಚುರವಾಗಿರುವುದರಿಂದ ಸಾಕಲ್ಯವಾಗಿ ಪರಸ್ಪರ ಲಕ್ಷಣ ಸಮನ್ವಯವಂ ಮಾಡುವುದು ಅಸಾಧ್ಯವಾದುದರಿಂದಲೋ ಉಪೇಕ್ಷೆಯ ಕಾರಣವಂ ತಿಳಿಯದೆ ಅದು ಹೇಗಾದರೂ ಇರಲೆಂದು ತಿಳಿದು ಮುಂಚೆ ಇದ್ದ ಭಾಷಾಭಿಮಾನವಂ ತೊರೆದುಕೊಂಡು ಈ ಕಾಲದವರೆಗೆ ಪದಾರ್ಥಗಳು ಚೆನ್ನಾಗಿ ತಿಳಿಯುವುದೇ ಮುಖ್ಯೋದ್ದೇಶವಾಗಿರುವ ಕಾರಣದಿಂದ ನಾನು ಕೇವಲ ಲಕ್ಷಣಪರವಾರೇ ಪ್ರಾಚೀನ ಭಾಷೆಯನ್ನು, ಕೇವಲ ಅಸಹ್ಯಕರವಾದ ನಿಂದ್ಯ ಗ್ರಾಮ್ಯ ಭಾಷೆಯನ್ನು ಬಿಟ್ಟು ಮಧ್ಯಸ್ಥದಲ್ಲಿರುವ ಜೈಮಿನಿ ಭಾರತಕಾರ, ಲಕ್ಷ್ಮೀಶಾದಿ ಸಮ್ಮತವಾದಿ ಮಿಶ್ರ ಭಾಷಾ ಶೈಲಿಯನ್ನೇ ಪ್ರಕೃತೋಚಿತವಾಗಿ ಅವಲಂಬಿಸುವುದು ಯುಕ್ತವೆಂದು ತಿಳಿದು ಹಾಗೆ ಮಾಡಿರುವೆನು. ಅಂತಲ್ಲದೆ ನಾವೇ ಕೈಲಾದ ಮಟ್ಟಿಗೂ ಭಾಷೆಯನ್ನು ಶುದ್ಧಗೊಳಿಸಿ ವಿಧಿಗಳನ್ನು ಏರ್ಪಡಿಸಿ ಸಮನ್ವಯ ಮಾಡಿ ಭಾಷೆಯನ್ನು ಅಭಿವೃದ್ಧಿಗೆ ತರುವೆಂದರೆ ಅದಕ್ಕೆ ತಕ್ಕಷ್ಟು ಧನೋಪಪತ್ತಿಯೂ ರಾಜಕೀಯ ಸಹಾಯವೂ ಜೀವನ ಸ್ವಾಸ್ಥ್ಯವೂ ಇಲ್ಲವು. ಇನ್ನು ಕೇವಲ ಕೀರ್ತಿಕಾಮರಾಗಿಯಾದರೂ ಶ್ರಮಪಟ್ಟು ಗ್ರಂಥಗಳನ್ನು ರಚಿಸಿ ಪ್ರಕಟಿಸುವೆವೆಂದರೆ ಈ ಕಾಲದಲ್ಲಿ ಸರ್ವೇ ಯಜಮಾನಾ ಸರ್ವೇ ಋತ್ವಿಜಃ ಎಂಬಂತೆ ಬರಹ ಬಂದವರೆಲ್ಲರೂ ಕವಿಗಳೂ, ಓದಲ್ ಬಂದವರೆಲ್ಲರೂ ಉಪನ್ಯಾಸಕರೂ, ಯಕ್ಷಗಾನ ಕಾವ್ಯಮಾಲಾದಿಗಳನ್ನೋದುವ ಶಾಲಾ ವಿದ್ಯಾರ್ಥಿಗಳೆಲ್ಲರೂ ಪಂಡಿತರು, ಪಾಠಶಾಲೆಯಂ ಬಿಟ್ಟು ಬಂದವರೆಲ್ಲರೂ ಒಡನೆಯೇ ಪರೀಕ್ಷಕರು, ಮತ್ತೆ ಕೆಲವರು ಏತದ್ ಭಾಷಾಲೇಶ ಶೂನ್ಯರಾಗಿದ್ದರೂ ಅದಕ್ಕೆ ಅವರು ವಿಚಾರಕರು, ಬೋಧಕರು, ರೋಧಕರು, ನಿಯಾಮಕರು, ಕೋಶಾಭಿಧಾನ ಲಕ್ಷಣಕಾರರು ಆಗಿರಲು ತತ್ಪ್ರಾಮಾಣ್ಯವುಳ್ಳ ಆ ಜನಗಳ ನಡುವೆ ಜೀವಿಸುವ ನಮಗೆ ಶ್ವಾನಾರೋಹೇ ಕುತಸೌಖ್ಯಂ ಪತನೆ ಕಾಚಮ ಕಾವಮಾನಿತಾ ಎಂಬಂತೆ ಅಕಿಂಚತ್ಕರವಾದ ಆ ಕೀರ್ತಿಯ ಆರ್ತಿ ಏತಕ್ಕೆ ಎಂದು ಸುಮ್ಮನಿರುವುದೇ ಉತ್ತಮವು. ಹಾಗಲ್ಲದೆ ಒಂದು ವೇಳೆ ಸ್ವಜಾತಿ ದೇಶಭಾಷಾ ನಿವೇಶ ಚಾಪಲ್ಯಗಳಿಂದ ತದುದ್ಯೋಗದಲ್ಲಿ ಪ್ರವರ್ತಿಸುವವರು ಬೆತ್ತಲೆ ಇರುವವರ ನಡುವೆ ಕೌಪೀನವನ್ನುಟ್ಟವನಂತೆ ಹಾಸ್ಯಾಸ್ಪದನಾಗುವುದಲ್ಲದೆ ಪುಣ್ಯ ಪುರುಷಾರ್ಥಗಳಿಲ್ಲದ ಈ ಕಾರ್ಯದಲ್ಲಿ ಪ್ರಯತ್ನಿಸಿ ಹಾಳು ತೋಟಕ್ಕೆ ನೀರನೆತ್ತಿ ಬೀಳುರಟ್ಟೆ ಬಿತ್ತು ವೃಥಾಯಾಸಕ್ಕೆ ಗುರಿಯಾಗಬೇಕಾದೀತೆಂಬ ಶಂಕೆಯಿಂದ ವಿರಮಿಸಬೇಕಾಯಿತು. ಕೃಷ್ಣಾಚಾರ್ಯರವರು ಗಂಭೀರ ಸ್ವಭಾವದವರು, ಅತಿ ಮಾತಿನವರಲ್ಲ. ಮೆಚ್ಚುಗೆ ಸಂಪಾದಿಸುವುದಕ್ಕಾಗಿಯಾಗಲಿ ಪ್ರತಿಷ್ಠೆಗಾಗಿಯಾಗಲಿ ಹಾರಾಡಿದವರಲ್ಲ. ಕರ್ತವ್ಯವಾದದ್ದನ್ನು ಮಾಡುವುದು, ವಕ್ತವ್ಯವಾದದ್ದನ್ನು ನುಡಿಯುವುದು, ಫಲಾಫಲಗಳ ವಿಷಯದಲ್ಲಿ ಉದಾಸೀನರಾಗಿರುವುದು ಇದು ಅವರ ಸ್ವಭಾವ. ಅಧಿಕಾರಸ್ಥರಲ್ಲಿಯೂ ಬಲಿಷ್ಠರಲ್ಲಿಯೂ ಉಪಸರ್ಪಣೆ ಮಾಡಿಕೊಂಡು ಹೋಗುವುದು ಅವರ ಸ್ವಭಾವದಲ್ಲಿ ಇರಲಿಲ್ಲ. ಅವರು ಎಲ್ಲ ವಿಷಯಗಳಲ್ಲಿಯೂ ನಿಯಮವಿರಿಸಿಕೊಂಡು ಸ್ವತಂತ್ರವಾಗಿ ನಡೆದವರು. ನಾನು ಅವರ ಮನೆಗೆ ಹೋಗುತ್ತಿದ್ದದ್ದುಂಟು. ಅವರ ಒಬ್ಬ ಅಳಿಯಂದಿರಾದ ಕೃಷ್ಣಮೂರ್ತಿ ಎಂಬುವರು, ಆತನ ದೊಡ್ಡಮ್ಮನ ಮಗ ಕೃಷ್ಣಮೂರ್ತಿ ಎಂಬ ಇನ್ನೊಬ್ಬರು, ನಾನು ಸುಮಾರು ಸಮವಯಸ್ಸಿನವರಾಗಿ
ಸ್ನೇಹಿತರಾಗಿದ್ದೆವು. ಇದು ನಾನು ಅವರ ಮನೆಗೆ ಹೋಗಿ ಬರುತ್ತಿದ್ದದ್ದಕ್ಕೆ ನೆವ. ನೆವ ಎಂದೆ. ನಿಜವಾದ ಕಾರಣ ಬೇರೆ. ಆ ಕಾರಣ ಆ ಆಚಾರ್ಯ ಮಹನೀಯರನ್ನು ಹತ್ತಿರದಿಂದ ನೋಡಬೇಕೆಂಬ ಕುತೂಹಲ. ಆ ವೇಳೆಗೆ ನಾನು ಅವರ ಶಬ್ದರತ್ನಾವಳಿ, ಧಾತುರತ್ನಾವಳಿ ಗ್ರಂಥಗಳನ್ನು ಪಾಠ ಮಾಡಿದ್ದೆ. ಅವುಗಳಲ್ಲಿಯ ಶ್ಲೋಕಗಳು ನನ್ನನ್ನು ಆಕರ್ಷಿಸಿದ್ದವು. ಕರ್ನಾಟಕ ಸಾಹಿತ್ಯ ಪರಿಷತ್ತಿನ ಸ್ಥಾಪನೆಯ ಸಂದರ್ಭದಲ್ಲಿ 1915 ನಾನು ಅವರಿಗೆ ಸಮೀಪಸ್ಥನಾದೆ. ಅಂದಿನಿಂದ ಈಚೆಗೆ ಅವರು ನನ್ನನ್ನು ಬಳಕೆಯಿಂದ ಮಾತನಾಡಿಸುತ್ತಿದ್ದರು. ಅವರ ಪ್ರೀತಿ ವಾತ್ಸಲ್ಯಗಳು ಒಂದು ಭಾಗ್ಯ ಸ್ಮೃತಿಯಾಗಿ ನನ್ನ ಮನಸ್ಸಿನಲ್ಲಿ ಉಳಿದುಕೊಂಡಿದೆ. ಆಕಾರದಲ್ಲಿ ಹೇಗೋ, ವಿದ್ವತ್ತಿನಲ್ಲಿ ಹೇಗೋ, ಗುಣಶೀಲಗಳಲ್ಲಿಯೂ ಹಾಗೆಯೇ ಅವರು ಉನ್ನತರಾಗಿ, ಪರಿಶುದ್ಧರಾಗಿ, ತೇಜಸ್ವಿಗಳಾಗಿದ್ದರು.